ಕಳೆದ ವರ್ಷ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಸಂಭವಿಸಿದ ಗಲಭೆಯ ನೆನಪು ಮಾಸುವ ಮುನ್ನವೇ ಈ ಬಾರಿ ಅದು ಮದ್ದೂರಿಗೆ ಸ್ಥಳಾಂತರಗೊಂಡಿದೆ. ನಾಗಮಂಗಲದಲ್ಲಿ ಆದಾಗಲೇ ಎಚ್ಚೆತ್ತುಕೊಂಡು ನಾನು ಅವತ್ತೂ ಹೇಳ್ತಾ ಇದ್ದೆ, ಇವತ್ತೂ ಹೇಳ್ತೀನಿ, ಕಿಡಿಗೇಡಿಗಳ ಕೃತ್ಯವನ್ನು, ಸಮಾಜಘಾತುಕರ ಕೆಲಸಗಳನ್ನು ಸಮಾಜ ದ್ರೋಹಿ ಕೆಲಸಗಳೆಂದು ಪರಿಗಣಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯ ಪ್ರಶ್ನೆಯಾಗಿ ಸಾಲ್ವ್ ಮಾಡದೇ ಇದ್ದರೆ ಅದರಿಂದ ಉತ್ತೇಜಿತರಾಗಿ ಮತ್ತೆ ಮತ್ತೆ ಮಾಡುತ್ತಿರುತ್ತಾರೆ. ಇದು ಸಾಮಾನ್ಯವಾಗಿ ಕೋಮು ಗಲಭೆಯಲ್ಲಿರುವ ಮೊದಲ ಪಾಠ ಅಂತ ನಾನು ಯಾವತ್ತಿಂದನೂ ಹೇಳ್ತಿದ್ದೀನಿ. ನಾಗಮಂಗಲದಲ್ಲಿ ಮಾಡಲಿಲ್ಲ. 3 ದಿನ ಆದಮೇಲೆ ಅದನ್ನು ಮೈಗೆ ಸವರ್ಕೊಂಡು ಸುಮ್ಮನೆ ಹಂಗೆ ಖಾಲಿ ಮಾಡ್ಕೊಂಡು ಪರಾರಿ ಆಗ್ಬಿಟ್ರು. ಅವ್ರ ಮನೆಗೆ ಒಂದು 25,000, ಇವ್ರ ಮನೆಗೆ ಒಂದು 20,000, ಅವ್ನು ಯಾರಿಗೋ ಬೈದು ಇವ್ನು ಯಾರಿಗೋ ಬೈದು, ಅವ್ನು ಯಾರನ್ನೋ ಪೊಲಿಟಿಕಲಲ್ಲಿ ಹೇಳಿ ಇವ್ನು ಯಾರಿಗೋ ಪೊಲಿಟಿಕಲಲ್ಲಿ ಹೇಳಿ ಇವರು ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರಲ್ಲ. ಅದರ ಪರಿಣಾಮ ಅನುಭವಿಸಿ. ಇದೆಲ್ಲ ಆರಂಭಗಳು. ಮುಂದಿನ ದಿನಗಳಲ್ಲಿ ಅಂದರೆ ವರ್ಷಗಳು, ದಿನಮಾನ್ಯಗಳಲ್ಲಿ ಇನ್ನೂ ಕಾದಿರುತ್ತೆ ನಿಮಗೆ. ಯಾಕೆ ಅಂದರೆ ಕೆಲವೊಮ್ಮೆ ಕೆಲವು ಒಳಗಡೆ ಸಮಾಜದ ಒಳಗಡೆ ಬಿಲ್ಟಪ್ ಆಗ್ತಿರೋದು ರಾಜಕೀಯ ಮೀರಿ ಆಗ್ತಾ ಇರುತ್ತದು. ಅದಕ್ಕೆ ಮೇಲ್ನೋಟಕ್ಕೆ ನಿಮ್ಗೆ ರಾಜಕೀಯ ಅಂತ ಕಾಣಿಸ್ತಿರುತ್ತದು, ಬಟ್ ಅದು ಮೀರಿ ಆಗ್ತಾ ಇರುತ್ತೆ. ಒಂದೊಂದು ಸರಿ ಶುರುವಾದರೆ ತಡೆಯೋಕ್ಕಾಗಲ್ಲ. ಆಮೇಲೆ ಏನೋ ನಿನ್ನೆ ರಾತ್ರಿ ಇಡೀ ದೇಶ ಚಂದ್ರಗ್ರಹಣದಲ್ಲಿತ್ತು. ಆದರೆ ಮದ್ದೂರಿನಲ್ಲಿ ಮಾತ್ರ ಗಣೇಶನ ಮೆರವಣಿಗೆ ಇತ್ತು, ವಿಸರ್ಜನೆ. ಆ ಹಂತದಲ್ಲಿ ಮುಸ್ಲಿಂನ ಕಿಡಿಗೇಡಿಗಳು ಅಂದರೆ ಹುಡುಗರು ಯಾರೋ ಒಂದಷ್ಟು ಜನ ಗಣೇಶನ ಮೆರವಣಿಗೆಯ ಮೇಲೆ ಕಟ್ಟಡಗಳ ಮೇಲಿಂದನೋ ಸೈಡಿಂದನೋ ಇಲ್ಲಿಂದನೋ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಬಹು ಸಹಜವಾಗಿ ಅದು ಮೆರವಣಿಗೆಯಲ್ಲಿದ್ದವರನ್ನು ಕೆರಳಿಸಿದೆ. ಮದ್ದೂರಿನ ಚೆನ್ನಿಗೌಡ ಬಡಾವಣೆಯಲ್ಲಿ ಗಣೇಶನನ್ನು ಸ್ಥಾಪಿಸಲಾಗಿತ್ತು. ರಾತ್ರಿ ಅದ್ಯಾವುದೋ ರಾಮ್ ರಹೀಮ್ ಬಡಾವಣೆ ಅಂತೆ, ಅದರ ಬಳಿ ಬರ್ತಾ ಇದ್ದ ಮಸೀದಿ ಬಳಿ ಬರ್ತಿದ್ದಾಗ ಈ ಕಿಡಿಗೇಡಿಗಳು ಮಸೀದಿಯ ಲೈಟನ್ನು ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ. ವಿಚ್ ಇಸ್ ಎ ಸಿಂಪಲ್ ಕ್ರಿಮಿನಲ್ ಬುದ್ಧಿ ಅಷ್ಟೆ. ಪಕ್ಕಾ ಕ್ರಿಮಿನಲ್ಗಳು, ಅದರಲ್ಲಿ ಯಾವ ಅನುಮಾನನೂ ಬೇಕಿಲ್ಲ. ದೇ ಆರ್ ಸಿಂಪ್ಲಿ ಕ್ರಿಮಿನಲ್ಸ್ ಅಷ್ಟೇ. ಕೇಸರಿ ಧ್ವಜ ಹಿಡಿದವರನ್ನು ಟಾರ್ಗೆಟ್ ಮಾಡಿದ್ದಾರೆ. ವೆರಿ ನ್ಯಾಚುರಲ್ ಅದು. ಕಲ್ಲು ತೂರಾಟದಲ್ಲಿ 8 ಪೊಲೀಸರಿಗೂ ಗಾಯ ಆಗಿದೆ. ಮೋಸ್ಟ್ಲಿ ನಾಳಿದ್ದೆಲ್ಲ ಪೊಲೀಸ್ನವ್ರಿಗೆ ಹೇಳಿಸ್ಬೋದು, ಇಲ್ಲ ಮೆರವಣಿಗೆಯಲ್ಲಿ ಹಿಂದೂ ಗಣೇಶನ ಜೊತೆ ಇದ್ದವ್ರು ಹೊಡೆದಿದ್ದಕ್ಕೆ ನಮಗೆ ಗಾಯ ಆಯಿತು ಅಂತ ಹೇಳಿಸಿದ್ರು ಹೇಳಿಸ್ಬೋದು. ನನಗೇನು ಆಶ್ಚರ್ಯ ಅನಿಸಿಲ್ಲ. ಕಲ್ಲು ತೂರಾಟ ಯಾಕೆ ಅಂತ ಹೇಳ್ತೀನಿ. ಕಲ್ಲು ತೂರಾಟ ಸಂಬಂಧ ಪೊಲೀಸರು 2 ಕೇಸ್ ತೊಗೊಂಡಿದ್ದಾರೆ. 21 ಜನನ ಬಂಧಿಸ್ಕೊಂಡಿದ್ದಾರೆ. 14 ದಿನ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಹೂ ಕೇರ್ಸ್ ದಿಸ್? ಯಾರು ಎದುರ್ಕೋತಾರೆ ಇದಕ್ಕೆ ಅಂದ್ಕೊಂಡಿದ್ದೀರಿ? ಪೊಲೀಸ್ನವ್ರಿಗೆ ಯಾರು ಎದುರ್ಕೊಳ್ಳಲ್ಲ. ಅದರಲ್ಲಿ ಆ 21 ಜನ ಆಗಿದ್ದಕ್ಕೆ ನೆಕ್ಸ್ಟ್ ಸಿನಾರಿಯೋ, ನಮ್ಮ ಹುಡುಗರು ಮಾಡಿಲ್ಲ ಅಂತ ಒಂದಿಷ್ಟು ಗೋಳಾಟ ಚೀರಾಟಗಳು, ಅಮಾಯಕ ಅಲ್ಲಿರಲೇ ಇಲ್ಲ ಅವನು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಇನ್ನೊಂದಷ್ಟು ಚೀರಾಟಗಳು ಯಾವುದೇ ಕಡೆ ಇರಲಿ. ಯಾಕಂದರೆ ನಾಗಮಂಗಲದಲ್ಲೂ ಪಾಪ ಅದೇ ಆಯಿತು, ಅಮಾಯಕನ ಎಳ್ಕೊಂಡು ಹೋಗಿದ್ರು ಅಂತ. ಅದಾದ ಮೇಲೆ 1-2 ಜನ ಪೊಲಿಟಿಕಲಿ ಇನ್ವಾಲ್ವ್ ಆಗ್ತಾರೆ, ರಿಲೀಸ್ ಆಗ್ತಾರೆ, ಹೋಗ್ತಾರೆ, ಮುಗೀತು ಕತೆ ಅಷ್ಟೇ. ಏನೂ ಆಗಲ್ಲ. ಎವ್ರಿಬಡಿ ನೋಸ್ ಹೀಗೆ ಆಗೋದು ಅಂತ. ಗಣೇಶ ವಿಸರ್ಜನೆ ಮೇಲೆ ಕಲ್ತುರಿಗೆ ಅಂಧರಾಗಿರೋ ಕಿಡಿಗೇಡಿಗಳ ಪೈಕಿ ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ ಮೂಲದವ್ರು ಇದ್ದಾರೆ. ಅವರು ಇದಕ್ಕೋಸ್ಕರನೇ ಬಂದರೋ ಅಥವಾ ಅವ್ರ ಎಕ್ಸ್ಪರ್ಟ್ಸೋ ಇದರಲ್ಲಿ, ಅಥವಾ ಅವ್ರನ್ನ ಕರೆಸ್ಕೊಂಡಿದ್ರೋ ಅಡಿಷನಲ್ ಫೋರ್ಸಸ್ ಇರಲಿ ಅಂತ, ಅಥವಾ ಅವ್ರು ಯಾರೋ ಗೆಳೆಯರ ಮನೆಗೋ ಸಂಬಂಧಿಕರ ಮನೆಗೋ ಬಂದಿದ್ದವರು. ಹಬ್ಬ ಇತ್ತಲ್ಲ ಅದ್ರ ಹಿಂದಕ್ಕೆ 2 ದಿನಕ್ಕೆ, ಹಾಗಾಗಿ ಯಾರು ಬಂದಿದ್ರು, ಐ ಹ್ಯಾವ್ ನೋ ಐಡಿಯಾ. ಗಲಭೆ ಸೃಷ್ಟಿಗೆ ಪ್ರೀ ಪ್ಲ್ಯಾನ್ ಅನ್ನೋದ್ರಲ್ಲಿ ಯಾವ ಮೋಸನೂ ಇದ್ದಂಗಿಲ್ಲ. ಅದರಲ್ಲಿ ಅನುಮಾನ ಇದ್ದಂಗಿಲ್ಲ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಇದರಲ್ಲಿ. ಇನ್ನು ಬಡಾವಣೆ ಮಹಿಳೆಯರು ಈ ಬಾರಿ ಸ್ವಲ್ಪ ಪೊಲೀಸರ ಮುಂದೆ ಆಕ್ರೋಶ. ನಮ್ಮ ಏರಿಯಾ ಏನಾಗಿದೆ, ಅದ್ರ ಮುಂದೆ ಓಡಾಡೋಂಗೆ ಮಾಡಿಟ್ಟಿದ್ದಾರೆ. ಸತ್ರಿ ಯಾರಾದರೂ, ನನಗೆ ಯಾರೋ ಒಂದು ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದೆ ನಾನು, ಯಾರು ಸತ್ರೆ ಹೆಣ ತೊಗೊಂಡೋಗುವಾಗ ತಮಟೆ ಹೊಡಿದೇ ಇರೋ ಸ್ಟೇಜಿಗೆ ಬಂದಿದ್ದೀವಿ ನಾವು. ಎಲ್ಲದಕ್ಕೂ ಕಂಟ್ರೋಲ್ ಮಾಡ್ತಾರೆ. ಇದು ಆಗಿದೆ, ಇದು ಪಾಕಿಸ್ತಾನ ಆಗಿದೆ ಅಂತ ಅವ್ರದ್ದು ಗಲಾಟೆ. ಈದ್ ಮಿಲಾದ್ ಆಚರಣೆಯಲ್ಲಿ 2 ದಿನ ಹಿಂದೆ ಅಥವಾ ಅದರ ಹಿಂದಿನ ದಿನಾನೇ ಅಥವಾ 2 ದಿನ ಹಿಂದೆ ಶುಕ್ರವಾರ ಗಣೇಶನ ಸ್ಥಾಪನೆ ಮಾಡಿರುವ ಪಂಡಾಲ್ ಮುಂದೆ ಮುಸ್ಲಿಂ ಬಾವುಟ ಹಿಡ್ಕೊಂಡು ಕುಣಿದಿದ್ರು. ನಾವು ಸುಮ್ಮನಿದ್ವಿ, ಏನೂ ಆಕ್ಷೇಪ ಮಾಡಿರಲಿಲ್ಲ. ಈಗ ಮೆರವಣಿಗೆ ಹೋಗ್ತಿದ್ದಂಗೆ ಕಲ್ಲೊಡೆದಿದ್ದಾರೆ. ಇದು ಅಂತ ಗೃಹ ಮಂತ್ರಿಗಳು, ಇದು ಪೂರ್ವ ನಿಯೋಜಿತನ ಅಲ್ವಾ, ತನಿಖೆ ಮಾಡೋಣ ಅಂತ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟನ್ನು ಕೊಟ್ಟು ಯಾರಿಗೆಲ್ಲಿ ನೋವಾಗ್ಬಿಡುತ್ತೋ ಅಂತ
ತಮ್ಮ ಘನತೆ ವೆತ್ತ ಗೃಹ ಮಂತ್ರಿ ಪದವಿಗೆ ಒಂದಿಷ್ಟು ಮೆರಗನ್ನು ತಂದಿದ್ದಾರೆ. ಹಾಗೆ ನೋಡ್ಬೇಕಿದನ್ನು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು. ಅದರಲ್ಲಿ ಈಗಾಗಲೇ ಸುಮಾರು 20 ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಅವ್ರು ಹೇಳಿರ್ಬೋದು, ಅದನ್ನ ನಾವು ವೆರಿಫೈ ಮಾಡ್ಕೋಬೇಕಲ್ಲ. ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ. ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೂ ಏನಾದ್ರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ರೆ ಅದ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಗಣೇಶ ಪ್ರೊಸೆಷನ್ ರಾಮ್ ರಹೀಂ ನಗರ್ ಅಂತೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಎರಡು ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಏರಿಯಾದಲ್ಲಿ ಅರ್ಧಕ್ಕರ್ಧ ಜನ ಈಗ ಸರ್ ಅವರೇ ಇರೋದು. ಇದು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸರ್ ಅವರು. ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ ಬರೋದು, ಆಮೇಲೆ ಓಡಾಡ್ತಾ ಇದ್ರೆ ಪಾನ್ ಪರಾಕ ಉಗಿಯೋದು, ಬಾಟ್ಲಿ ಎಸೆಯೋದು. ಅವ್ರ ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಬಿಟ್ಟು ನಮ್ಮನ್ನ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಏನ್ ನ್ಯಾಯ? ಅವ್ರು ಈಗಲೇ ಸಾವಾಗಿರೋ ಟಮಟೆ ಕೂಡ ಹೊಡಿಬಾರ್ದು ಅಂತಾರೆ ಸರ್ ಅವರು. ಸಾವಾಗಿರೋ ಟಮಟೆ ಕೂಡ ಹೊಡಿದಂಗ ಅದ್ ಹೆಂಗ್ ಮಾಡಿಕೊಳಕ್ ಆಗುತ್ತೆ? ಒಂದು ಕಲ್ಲು ಬಿದ್ದಿದೆ. ಎಸ್ ಪಿ ಪಾಪ ತಮ್ಮ ಅಮೋಘ ಅನುಭವದಿಂದ ಹೇಳಿದ್ದಾರೆ. ಒಂದು ಕಲ್ಲು ಸುಮ್ಮನೆ, ಅದುವೇ ಈ ಗೋಲಿ ಟೈಪ್ದೊಂದು ಕಲ್ಲು ಹಿಂಗೆ ಸುಮ್ಮನೆ ಏಕಳ ಅಂತ ಹಿಂಗೆ ಎಸ್ತಿರ್ತಾರೆ ಅಷ್ಟೆ. ರೀ, ನೀವು ನಿಜವಾಗಿ ಪೊಲೀಸ್ನವರೇ ಆಗಿದ್ದರೆ ಎಸ್ ಪಿ ಅವರು, ನಿಮ್ಮ ಅನುಭವ ಏನು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಯು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕಮ್ಯುನಲ್ ರೈಟ್ ಸ್ಟಾರ್ಟ್ ಆದಾಗ ಒಂದು ಕಲ್ಲು ಬಿದ್ದಿದೆ. ಏನಪ್ಪ ಪೊಲೀಸ್ನವರು ಮತ್ತು ಈ ಸರ್ಕಾರದಲ್ಲಿರೋ ರಾಜಕಾರಣಿಗಳು ಈ ಫ್ಯಾಷನ್ ಪೆರೇಡಲ್ಲಿ ಓಡಾಡಿದಾಗ ನುಲಿಯೋ ಹಂಗೆ ನುಲಿತೀರಲ್ರಪ್ಪ. ಇನ್ನೆಲ್ಲಿಂದ ಭಯ ಬರಬೇಕು? ಫ್ಯಾಷನ್ ಪೆರೇಡಲ್ಲಿ ಓಡಾಡುವಾಗ ನುಲಿ ಒಂಥರ ಹೆಣ್ಮಕ್ಳ ಅಟ್ರಾಕ್ಷನ್ಗೆ. Lamp walk, catwalk. ಹಾಂ, ಅದೇನು ಯಾವುದೊಂದು ಸಿಸ್ಟಮ್ ಇದೆ ಪಾಪ, ನಾವು ಅದನ್ನು ಬೈಯೋಂಗಿಲ್ಲ. ಹಬ್ಬದ ನುಲಿತೀರಲ್ರಪ್ಪ. ಆ ಪದಗಳನ್ನು ಹೇಳೋಕ್ಕೂ ನಡುಗುತ್ತೀರಿ, ಹೆದರ್ತೀರಿ, ಬೆವರ್ತೀರಿ. ನಾಚಿಕೆ ಅನ್ನೋದೇ ಇಲ್ವಾ ಯಾರಿಗೂ? ಆಲ್ ರೈಟ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಲ್ಲು ಎಸೆದಂಥ ದುರ್ಮಾರ್ಗಿಗಳು, ಮತಾಂಧರು, ಕಿಡಿಗೇಡಿಗಳು, ಕಳ್ಳರು, ಕಿರಾತಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದರೆ ಇನ್ನಷ್ಟು ದುರಂತ ಮತಾಂಧರನ್ನು ಹುಟ್ಟಾಕ್ತಾ ಇರ್ತೀರಿ. ಬಹುಸಂಖ್ಯಾತ ಮುಸ್ಲಿಮರು ಪೀಸ್ ಲವಿಂಗೇ ಇರಬಹುದು, ಬಟ್ ಅದರೊಳಗಡೆ ಇರೋ 10% ಜನ ಎಲ್ಲವನ್ನು ಹಾಳು ಮಾಡ್ತಿದ್ದಾಗ 10% ಯಾವ ಕಡೆನಾದ್ರು ಸರಿ ಅಂತ ಬಲಿ ಹಾಕದೇ ಇದ್ದರೆ, ನೀವು ನಂಬೋ ಯಾವ ದೇವರಾರು ಹಾಕ್ಕೊಳ್ಳಿ, ಎಂಥದ್ದಾರಾಗಲಿ, ನಿಮ್ಮನ್ನು ಕ್ಷಮಿಸಲ್ಲ. ನಿಮ್ಮ ಕುಟುಂಬದಲ್ಲಿ ನಡಿಬಾರ್ದೆಲ್ಲ ನಡೆಯುತ್ತೆ. ಈಗಲೇ ನಡೀತಾ ಇದ್ದರೆ ಅನುಭವಿಸ್ಕೊಳ್ಳಿ ನಿಮ್ಮ ಕುಟುಂಬಗಳಲ್ಲಿ. ದೇರ್ ಈಸ್ ನೋ ಕಾನ್ಫಿಡೆನ್ಸ್ ಅಮಾಂಗ್ ಲಾರ್ಜ್ ನಂಬರ್ ಆಫ್ ಪಬ್ಲಿಕ್ಗೆ. ಕಾಂಗ್ರೆಸ್ ಯಾಕೋ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಈ ವಿಚಾರದಲ್ಲಿ ಅಂತ ಅನ್ನಿಸೋ ನಂಬಿಕೆ ಸತ್ತೋಗ್ತಾ ಇರೋ ದಿನ ಹತ್ತಿರ ಬಂದ್ಬಿಟ್ಟಿದೆ. ಸತ್ತೋಗಿದೆ ಆಲ್ಮೋಸ್ಟ್. ಅಲ್ಪ ಸ್ವಲ್ಪ ಉಳ್ಕೊಂಡಿರೋದು ಕಾರಣ ಕಾಂಗ್ರೆಸ್ ಭಾಳ ಓವರ್ಟ್ಲಿ ಆ 10% ಆಂಟಿ ಸೋಷಿಯಲ್ ಕಿಡಿಗೇಡಿಗಳು, ಸಮಾಜ ದ್ರೋಹಿಗಳ ಪರ ನಿಲ್ಲೋ ಹಂಗೆ ಕಾಣಿಸುತ್ತೆ. 90% ಆಫ್ ದಿ ಮುಸ್ಲಿಂ ವೋಟು ಅಥವಾ 100% ಅವ್ರಿಗೆ ಬರುತ್ತೆ ಅಂತ ಗೊತ್ತಿದ್ದಾಗಲೂ 90% ಆ ರೀತಿಯ ಹಿಂಸಾಚಾರದಲ್ಲಿ ತೊಡಗಿಕೊಳ್ಳುವ ಮನೋಭಾವದವರ ಅಲ್ಲವೇನು ಅಂತ ಅನ್ನಿಸಿದ್ದಾಗಲೂ ಈ 10% ಏನಾದ್ರು ಮಾಡಿಬಿಟ್ರೆ 90% ಎಲ್ಲ ಕೋಪ ಮಾಡ್ಕೊಂಡ್ಬಿಡುತ್ತೆ ಅನ್ನೋಂತಹ ತಮ್ಮ ಸ್ವಯಂ ಕಲ್ಪನೆಯ ಭಯದಿಂದ ಕಾಂಗ್ರೆಸ್ ಬಿಹೇವ್ಸ್ ಲೈಕ್ ಎ ಸ್ಲೇವ್ ಪಾರ್ಟಿ. ದಿಸ್ ಇಸ್ ಬ್ಯಾಡ್. ಒನ್ಸ್ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಸಚ್ ಕಲ್ಪ್ರಿಟ್ಸ್, ಅವ್ರು 10% ಅವರು ಇರಲಿ, 11% ಅವರು ಇರಲಿ, 4% ಅವರು ಇರಲಿ, ದ ರಿವರ್ಸ್ ಸೈಡ್, ಇಟ್ ಮೇ ಬಿ ಅ ಹಿಂದೂ ಸೈಡ್, ಯು ಕ್ಯಾನ್ ಟೇಕ್ ಆಕ್ಷನ್ ಬೋಲ್ಡ್ಲಿ. ಆಗ ಎರಡೂ ಕಡೆಗೆ ದಾಟ್ ಈಸ್ ಪ್ಯೂರ್ ಲಾ ಆ್ಯಂಡ್ ಆರ್ಡರ್. ನುಲ್ಕೊಂಡು ಪದಗಳನ್ನು ಹುಡುಕೊಂಡು ಎಲ್ಲಿ ಯಾರಿಗೆ ಹರ್ಟಾಗ್ಬಿಡುತ್ತೋ, ನನಗೇನಾಗ್ಬಿಡುತ್ತೋ ಅನ್ನೋ ಸದಾಕಾಲ ಓಟಿನ ನಾಲಿಗೆಗೆ ಮುಂದಿಟ್ಟುಕೊಂಡು ನೆಕ್ಕೊಂಡು ನಿಂತಿರೋ ರಾಜಕಾರಣಿಗಳು ಅಧಿಕಾರ ನಡೆಸಬಾರ್ದು. ದೇ ಆರ್ ಅನ್ಫಿಟ್ ಟು ಗವರ್ನ್. ನನ್ನ ಪ್ರಕಾರ ಆಸಕ್ತಿ ಇಲ್ಲದೆ ಇದ್ದರೆ ಕೆಲವು ಹುದ್ದೆಗಳನ್ನು ಇಟ್ಕೋಬಾರ್ದು, ಕೆಲವರು ಬಿಟ್ಬಿಡ್ಬೇಕು ಅದನ್ನು. ದಿಸ್ ಇಸ್ ಬ್ಯಾಡ್. ಯಾರು ಹೂ ಸ್ಟಾರ್ಟೆಡ್ ದಿಸ್ ಈಸ್ ಎ ಸಿಂಪಲ್ ಕ್ವಶನ್. ಹೂ ಸ್ಟಾರ್ಟೆಡ್ ಇಟ್ ಆ್ಯಂಡ್ ವೈ ಡಿಡ್ ದೇ ಸ್ಟಾರ್ಟ್? ಅವ್ರು ಯಾರು ಆಗಿರಲಿ, ಯಾಕೆ ಸ್ಟಾರ್ಟ್ ಮಾಡ್ತಾರೆ? 1 ಕಲ್ಲೋ 2 ಕಲ್ಲೋ 6 ಕಲ್ಲೋ 26 ಕಲ್ಲೋ,
ಮಸೀದಿ ಲೈಟ್ ಆಫ್ ಮಾಡೋದಂತ ಲೈಟ್ ಕಲ್ಲು ಆಫ್ ಹಾಕೋದು. ಮಾಡಿ ಒಂದು ಕಲ್ಲು ಹೊಡೆದ್ರು 6 ಕಲ್ಲು ಹೊಡೆದ್ರು 20 ಯಾಕೆ ವೈ ಹೇಗಾಗಿದೆ ಅಂದರೆ ಒಂದು ಫೀಲು. ನಾನು ಇವತ್ತು ತುಂಬ ಜನಕ್ಕೆ ಫೋನ್ ಮಾಡ್ಕೊಂಡು ಕೂತಿದ್ದೆ, ಯಾಕೆ ಆಗ್ತಾ ಇದೆ ಈ ಥರ? ಉದ್ದೇಶ ಯಾಕಂದರೆ ನಾನು ತುಂಬ ಕಮ್ಯುನಲ್ ರೈಟ್ಸನ್ನು ಕವರ್ ಮಾಡಿರೋನು ಆಗಿರೋದ್ರಿಂದ. ಇಲ್ಲಿ ಫೀಲ್ ಏನಾಗ್ತಾ ಇದೆ ಅಂತಂದರೆ, ಈ 10% 8% ಏನು ಆ್ಯಂಟಿ ಸೋಷಿಯಲ್ ಕ್ರಿಮಿನಲ್ ಗೂಂಡಾಗಳಿದ್ದಾರೆ, ನಾನು ಹೇಳ್ತಿರೋದು ಮುಸ್ಲಿಮಲ್ಲೇ. ಅದೇ ರೀತಿ 10% 6% ಇನ್ನೊಂದು ಸೈಡಲ್ಲೂ ಇರ್ಬೋದು. ನಾನು ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಇಲ್ಲಿಗ ಇರ್ಬೋದು. ಬಟ್ ಯಾರಿದ್ದಾರೆ ಇವ್ರಿಗೆ ಅಬ್ಸಲ್ಯೂಟ್ ಕಾನ್ಫಿಡೆನ್ಸ್ ಬಂದಿದೆ, ವಿ ಆರ್ ಪ್ರೊಟೆಕ್ಟೆಡ್ ಅಂತ. ನಾವು ಪ್ರೊಟೆಕ್ಟೆಡ್, ನಮ್ಮನ್ನು ರಕ್ಷಣೆ ಮಾಡ್ಕೋತಾರೆ. ಅದಕ್ಕೆ ಇವರೇ ಜಾಗ ಮಾಡಿಕೊಟ್ಟಿದ್ದಾರೆ. ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ದ್ಯಾಟ್ಸ್ ಎ ಪ್ರಾಬ್ಲಮ್. ಕೇಸ್ಗಳು ಹಾಕೋದು, ವಾಪಸ್ ತಗೊಳ್ತೀವಿ ಅನ್ನೋದು ಅಥವಾ ಅದಕ್ಕೆ ಪರವಾಗಿ ಮಾತಾಡೋದು, ಆ ಕೇಸ್ಗಳು ನಡೆಯದಂಗೆ ನೋಡ್ಕೊಳ್ಳೋದು, ಹೀಗೆ ಮಾಡಿನೇ ಆಗ್ತಾ ಇರೋದು ಇದು. ಸಾರ್ವಜನಿಕ ಆಸ್ತಿ ಮತ್ತು ಕಿತಾಪತಿ ಮಾಡಿದವ್ರದ್ದು ಕಾಲು ಮುರಿದೇ ಇದ್ದರೆ ಒಂದು ಸಮಾಜದಲ್ಲಿ ಶಾಂತಿ ಇರಕ್ಕೆ ಸಾಧ್ಯನಾ? ಇದೇ ಕಾಂಗ್ರೆಸ್ ಸರ್ಕಾರಗಳು ಹಿಂದಿದ್ದುವು 30 ವರ್ಷದಿಂದ ನಾವೆಲ್ಲ ಕ್ರೈಮ್ ಕವರ್ ಮಾಡುವಾಗ ಹೀಗೆ ನಡ್ಕೋತಾ ಇರಲಿಲ್ಲ. ಆಗ ಪೊಲೀಸ್ನವರಾಗಲಿ ಸರ್ಕಾರದಲ್ಲಾಗಲಿ ಹೀಗೆ ನಡ್ಕೋತಿರ್ಲಿಲ್ಲ. ಐ ಹ್ಯಾವ್ ಸೀನ್ ಇನಫ್ ಚೀಫ್ ಹೋಮ್ ಮಿನಿಸ್ಟರ್ಸನ್ನು. ಆಮೇಲೆ ಈ ಘಟನೆ ಒಂದು ಸಣ್ಣ ಘಟನೆ ಅಂತ ಯಾವ ಬಾಯಲ್ಲಿ ಹೇಳ್ತಾರೆ ಸರ್? ಯಾಕಂದರೆ ಅವ್ರಿಗೆ ಪಾಪ ಅವ್ರಿಗೆ ಇನ್ಯಾವ ಥರ ದೊಡ್ಡ ಘಟನೆ ಅಂತ ಅವರೇ ಕ್ಲಾರಿಫೈ ಮಾಡ್ಬೇಕು. ಯಾರು? ಪರಮೇಶ್ವರ್ ತಾನೆ, ಡಾಕ್ಟ್ರ್ ತಾನೆ. ಡಾಕ್ಟ್ರು ನೀವೊಂದು ಡಿಕ್ಷನರಿ ಹೊರಡಿಸ್ಬಿಡಿ ಡಾಕ್ಟ್ರೆ. ಸಣ್ಣದು ಎಂದರೆ ಏನು, ದೊಡ್ಡದು ಎಂದರೆ ಏನು, ಮಧ್ಯಮ ಎಂದರೆ ಏನು, ಯಾವುದನ್ನು ಬಯಸ್ತಾ ಎಲ್ಲ ಮನೆಗಳ ಮುಂದೆ ಒಂದೊಂದು ತಲೆ ಬಿದ್ದರೆ ದೊಡ್ಡದು, ರಕ್ತ ಹರಿದರೆ ರಸ್ತೆಯಲ್ಲಿ ದೊಡ್ಡದು, ಹೀಗಾದರೆ ಚಿಕ್ಕದು. ಒಂದು ಡಿಕ್ಷನರಿ ಕೊಡ್ರಿ ನಮ್ಗೆ, ಅಟ್ಲೀಸ್ಟ್ ಗೈಡಸ್, ಹೆಲ್ಪ್ ಅಸ್ ಪ್ಲೀಸ್. ನಮಗೆ ನ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡಿಪ್ಪ ಪ್ಲೀಸ್. ಯು ಆರ್ ಅ ಬ್ರಿಲಿಯಂಟ್ ಮ್ಯಾನ್, ವೆಲ್ ಎಜುಕೇಟೆಡ್, ನಿಮ್ಗೆ ಆ ಶಕ್ತಿ ಇದೆ ಅದನ್ನು ಮಾಡೋದು. ದಯವಿಟ್ಟು ಮಾಡಿಕೊಡಿಪ್ಪ ಒಂದನ್ನು. ಲಾಠಿ ಬೀಸಿದರೆ ದೊಡ್ಡದಾ ಚಿಕ್ಕದಾ? ಪೊಲೀಸಿನವರಿಗೆ ಗಾಯವಾದರೆ ದೊಡ್ಡದಾ ಚಿಕ್ಕದಾ? ಪೊಲೀಸಿನವರು ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಕೂತಿದ್ದರೆ ಅದನ್ನು ಏನೆಂದು ಬಣ್ಣಿಸಬೇಕು? ಹೊಡೆಸಿಕೊಂಡರೆ ಏನೆಂದು ಹೇಳಬೇಕು? ಹಾಗೆ ಒಂದು ಇದು ಕೊಡ್ರಿ. ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊಫೆಸರ್ಸ್ಗೆಲ್ಲ ಹೇಳಿ ಮಾಡಿ ರೆಡಿ ಮಾಡಿಸಿ ಕೊಡಿ, ಒಂದು ಹೋಗಲಿ. ವಿ ವಿಲ್ ಫಾಲೋ ಯು. ದಿಸ್ ಇಸ್ ಎ ಪ್ರಾಬ್ಲಮ್. ಇದಕ್ಕೆ ಹಿಂಗೆ ಆಗ್ತಿರೋದು ಇದು. ಹೋಮ್ ಮಿನಿಸ್ಟರ್ಸ್ ಆರ್ ಬಿಹೇವಿಂಗ್ ಲೈಕ್ ಪ್ಯೂರ್ ಪೊಲಿಟಿಕಲ್ ಟೂಲ್ಸ್. ಪೊಲಿಟಿಕಲ್ ಟೂಲ್ಗಳ ಥರ ವರ್ಕ್ ಆಗ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಅನ್ನೋದನ್ನು ಮರೀತಿದ್ದಾರೆ. ಸ್ಟಿಲ್ ದೇ ಆರ್ ಬಿಹೇವಿಂಗ್ ಲೈಕ್ ಪೊಲಿಟಿಕಲ್ ಇದರಲ್ಲಿ. ಆಮೇಲೆ ಕಾಂಗ್ರೆಸ್ಸಿಂದು ಆ ಓವರ್ ಇದೆಯಲ್ಲ, ಆ ಓವರ್ ಆಟದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅವರುಗಳು. ಹಾಗಾಗಿ ಈಗ ಆಗ್ತಾ ಇರೋದು ಇದು. ಇಲ್ದಿರ ಹಿಂಗೆ ಆಗಲ್ಲ ನನ್ನ ಪ್ರಕಾರದಲ್ಲಿ. ಕಂಟ್ರೋಲಲ್ಲೇ ಇಲ್ಲ. ಕಂಟ್ರೋಲ್ ಇಲ್ಲ. ಭಾಳ ಜನಕ್ಕೆ ಒಂದು ಫೀಲ್ ಬಂದ್ಬಿಟ್ಟಿದೆ. ಏನು? ಗಣೇಶನ್ನ ಕೂರ್ಸಕ್ಕೆ ಪರ್ಮಿಷನ್ ಕೇಳು, ಎಷ್ಟು ದಿನ ಅನ್ನೋಕ್ಕೆ ಪರ್ಮಿಷನ್ ಕೇಳು, ಎಷ್ಟು ಹೊತ್ತು ಇಟ್ಕೋಬೇಕು ಅನ್ನೋಕ್ಕೆ ಪರ್ಮಿಷನ್ ಕೇಳು, ಆಮೇಲೆ ಡಿಜೆ ಹಾಕಬೇಕಾ ಬೇಡವಾ, ವಾಟ್ ಎವರ್ ಇಟ್ ಈಸ್ ಅದಕ್ಕೆ ಪರ್ಮಿಷನ್ ಕೇಳು. ನನಗೇನು ಡಿ ಜೆ ಬಗ್ಗೆ ಅಷ್ಟು ಮೋಹ ಇಲ್ಲ. ಯಾಕಂದರೆ ಅದು ಸುಮ್ಮನೆ ಅದರದ್ದು ಕೆಲವು ಸರಿ ತುಂಬ ಜೋರಾಗಿ ಆಗ್ತಾರೆ, ಅದೇ ಎಲ್ಲ ಗಡ್ ಅನ್ನುತ್ತೆ. ಅದು ಮನೆಗಳಲ್ಲೆಲ್ಲ ಚಿಕ್ಕ ರೋಡಲ್ಲಿ ಬಂದ್ಬಿಡ್ತಾರೆ, ಎಲ್ಲ ವೈಬ್ರೇಷನ್ ಎಲ್ಲ ಬರುತ್ತೆ, ಭಯ ಆಗುತ್ತೆ, ಗ್ಲಾಸ್ ಎಲ್ಲ ಒಡೆದೋಗುತ್ತೆ. ಅಷ್ಟು ಇಟ್ಟಿರ್ತಾರೆ. ನನಗೇನು ಅದರ ಬಗ್ಗೆ ಅಷ್ಟು ಮೋಹ ಇಲ್ಲ ನನಗೆ. ಪಟಾಕಿ ಹೊಡಿಬೇಕಾ ಬೇಡವಾ, ಯಾವ ರಸ್ತೆಯಲ್ಲಿ ಹೋಗಬೇಕು, ಎಷ್ಟು ಹೊತ್ತರೊಳಗಡೆ ಹೋಗ್ಬಿಡ್ಬೇಕು, ಎಷ್ಟು ಜನರು ಇರಬೇಕು, ಎಲ್ಲದಕ್ಕೂ ನಿಯಮ ಹಾಕೋ ಪೊಲೀಸ್ನವರೇ. ನಿನ್ನೆ ಏನು ಕತ್ತೆ ಕಾಯುತ್ತಿದ್ದೀರಾ? ನಿನ್ನೆ ರಾತ್ರಿ ಸಂಜೆ ತಿಂಡಿ ತಿಂದಿರಲಿಲ್ವಾ? ಕತ್ತೆ ಕಾಯ್ತಾ ಕೂತಿದ್ರ? ಹಾಗಾದ್ರೆ ನಿನ್ನೆ ಆ ರೋಡಲ್ಲಿ ಹೋಗಬೇಕು ಅನ್ನೋದು ನಿಮ್ಮದೇ ತಾನೇ ಪ್ಲ್ಯಾನು. ಏನು ಮಣ್ಣು ತಿಂತಾ ಇದ್ರ? ಆವಾಗ ಸಸ್ಪೆಂಡ್ ದೋಸ್ ಫೆಲೋಸ್ ಹಂಗಾರೆ, ಸಸ್ಪೆಂಡ್ ದೆಮ್, ಥ್ರೋ ದೆಮ್ ಔಟ್ ಆಫ್ ದ ಡಿಸ್ಟ್ರಿಕ್ಟ್. ಯಾರು ಪರ್ಮಿಷನ್ ಕೊಟ್ಟಿದ್ದು? ಅದ್ರ ವಯಲೇಟ್ ಮಾಡಿದ್ರೆ ಕ್ರಮ ಯಾರ ಮೇಲಪ್ಪ? ಪರ್ಮಿಷನ್ ತಗೊಂಡವನ ಮೇಲೆ. ಈಗ ಪರ್ಮಿಷನ್ ಕೊಟ್ಟೋದು ಸಾಗಕ್ಕೆ ಶಾಂತವಾಗಿ ಅವಕಾಶ ಮಾಡಿಕೊಡದೇ ಇರೋಂಥ ಆಫೀಸರ್ ಅಲ್ಲಿ ಯಾಕಿರಬೇಕು? ಥ್ರೋ ಹಿಮ್ ಔಟ್ ಹಂಗಾರೆ, ಸಸ್ಪೆಂಡ್ ಹಿಮ್. ಅದು ಅವ್ರು ತಪ್ಪಲ್ವಾ? ಅದಾದ ಜವಾಬ್ದಾರಿ ಇಲ್ಲ. ಬರೀ ಹಾಕಿ ಸೈನಾ ಕೊಡಿ ಗುದುರಿಸ್ಬಿಟ್ಟು ಕೊಡೋಕ್ಕೆ ಜವಾಬ್ದಾರಿನಾ? ಅವು ಯಾರು ರೀ ಆಫೀಸರ್? ಅವಾಗ ದೊಡ್ಡ ಆಫೀಸರ್. ಥ್ರೋ ಹಿಮ್ ಔಟ್. ನಂಬರ್ 2, ಇದೆಲ್ಲ ತಗೊಂಡ ಮೇಲೆ ಈ ಪರಿಸ್ಥಿತಿಯಲ್ಲಿ ಬದುಕಬೇಕು ಅನ್ನೋದಾದರೆ ಯಾವ ಧರ್ಮಕ್ಕೆ ಇನ್ನು ಹಿಂದೂ ಹಬ್ಬಗಳು ಇದೆಲ್ಲ ಆಚರಣೆ ಬೇಕು? ಹನುಮ ಜಯಂತಿ ಮಾಡಬೇಕು ಅಂದರೂ ಇದೇ ಪರಿಸ್ಥಿತಿ, ಇನ್ನೊಂದು ಅಂದರೂ ಇದೇ ಪರಿಸ್ಥಿತಿ,
ಮತ್ತೊಂದು ಅಂದರೂ ಇದೇ ಪರಿಸ್ಥಿತಿ. ಎಲ್ಲದರಲ್ಲೂ ಈ ಪರಿಸ್ಥಿತಿ ಆದರೆ ಸಾರ್ವಜನಿಕ ಹಬ್ಬಗಳನ್ನ ಕೈ ಬಿಡಬೇಕಾಗಿ ವೈ ಶುಡ್ ವಿ? ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಮಾತೇನು, ಸ್ವಾತಂತ್ರ್ಯ ತಂದ ಪಕ್ಷ. ಅಯ್ಯೋ, ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾತಂತ್ರ್ಯ ತಂದ್ರಂತೆ, ಸ್ವಾತಂತ್ರ್ಯನ. ಹಾಗಾದರೆ ಬಾಲಗಂಗಾಧರ ತಿಲಕರ ಮೂಲ ಆಶಯ ಏನು? ಗಣೇಶನ ಹಬ್ಬದಲ್ಲಿ ಸ್ವಾತಂತ್ರ್ಯ ತಂದವರಂತೆ ಇವರು. ಅಯೋಗ್ಯರ ಥರ ಮಾತಾಡಬಾರ್ದು ಯಾರುವೇ. ನನ್ನ ಪ್ರಕಾರದಲ್ಲಿ ಯೋಗ್ಯತೆ ಇಟ್ಕೊಂಡು ಹೇಳಬೇಕು, ಅದನ್ನು ಸ್ಟಡಿ ಮಾಡಬೇಕು. ಮೂಲ ಉದ್ದೇಶ ಏನು ಸಾರ್ವಜನಿಕ ಗಣೇಶಂದು? ಜನರನ್ನು ಒಟ್ಟು ಮಾಡುವುದು. ಶಾಂತಿ ನೆಲೆಸೋ ನೀವು ಅದಕ್ಕೆ ವಿರುದ್ಧವಾಗಿ ಮಾಡಿಸಿದ್ರೆ ಹೆಂಗ್ರಪ್ಪ ಎಲ್ಲ ಸೇರಿಕೊಂಡು? ದಿಸ್ ಈಸ್ ಎ ಪ್ರಾಬ್ಲಮ್ ಅಂತ ಕಾಣಿಸ್ತಿದೆ. ಏನಿಯೋ ಜನರಲ್ಲಿ ಒಂದು ಭಾವನೆ ಅಂತೂ ಹುಟ್ಕೋತಿದೆ. ಅದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟು ನೀವೇ ಮಜಾ ತಗೊಂಡು ಎಂಜಾಯ್ ಮಾಡಿ. ಯಾಕೆಂದರೆ ಭಾಳ ಜನ ರಾಜಕಾರಣಿಗಳಿಗೆ ಗೊತ್ತಿದೆ ಈ ದೇಶದಲ್ಲಿ ವೋಟಿಂಗ್ ನಡೆಯೋದು ಬ್ಲಾಕ್ ವೋಟಿಂಗು, ಲೈಕ್ ಮುಸ್ಲಿಮು, ಸಿದ್ದರಾಮಯ್ಯನವರ ಹಿಂದೆ ಕುರುಬರ ಓಟು, ಹೀಗೆ. ಇನ್ನು ಉಳಿದಿದ್ದು ಓಟನ್ನು ಒಡ್ಕೊಂಡ್ರೆ DK ಹೆಸರಿನಲ್ಲಿ ಒಕ್ಕಲಿಗರ ಓಟು, ಇನ್ಯಾರ್ದು ಹೆಸರಿನಲ್ಲಿ ಒಂದಿಷ್ಟು ಲಿಂಗಾಯತರ ಓಟು ಗೆದ್ಕೋಬೋದು. ಇವೆಲ್ಲ ತೊಂದರೆ ಇಲ್ಲ ಅಂತಿದೆ. ಹಾಗಾಗಿ ಬಹು ರಾಜಕಾರಣಿಗಳಿಗೆ ದಿಮಾಕಿನ ಪರಮಾವಧಿ ಬಂದು ಆಗೋಗಿದೆ. ಇಟ್ಸ್ ಆಲ್ ರೈಟ್, ವಿ ವಿಲ್ ಫೇಸ್ ಇಟ್ ಅಷ್ಟೇ. ನೆಕ್ಸ್ಟ್, ಇನ್ನು ಕೋಮು ಕಿಚ್ಚಿಗೆ ಮಂಡ್ಯದ ಮದ್ದೂರು ಅಗ್ನಿಕುಂಡವಾಗಿದೆ. ಮುಸ್ಲಿಂ ಯುವಕರ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದು ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು. ದೇರ್ ಇಸ್ ಅ ಪ್ರಾಬ್ಲಮ್. ಈ ಗಲಾಟೆ ಆದ ಕೂಡಲೇ ಅದು ಹಿಂದೂ ಸಂಘಟನೆ ಅಂತ ಯಾಕೆ ಹೇಳ್ತೀರಿ? ಯಾಕೆ ಯಾಕೆ ಹೇಳಬೇಕು ಹಿಂದೂ ಸಂಘಟನೆ ಅಂತ? ಹೂ ಟೋಲ್ಡ್ ಯು ಅದು ಹಿಂದೂ ಸಂಘಟನೆ ಅಂತ? ಸ್ಥಳೀಯರು ಕೆಲ ಹಿಂದೂ ಸಂಘಟನೆ. ವೈ ನಾಟ್ ಯು ಸೇ ಸ್ಥಳೀಯರು? ಹಿಂದೂ ಸಂಘಟನೆ ಯಾಕೆ ಆಗ್ಬೇಕು? ಹಂಗಾರೆ ಹಿಂದೂ ಸಂಘಟನೆ ಅಲ್ಲಿದ್ದವರೆಲ್ಲ ಹಿಂದೂ ಸಂಘಟನೆ ಮೆಂಬರ್ಗಳವರು? ಇಲ್ಲ. ಮತ್ತೆ ದಿಸ್ ಇಸ್ ಎ ಪ್ರಾಬ್ಲಮ್. ಇದನ್ನು ಬೆಂಬಿಸಿದ ಕೂಡಲೇ ಕಾಂಗ್ರೆಸ್ನವರು ಅದನ್ನು ಹಿಂದೂ, BJP, RSS ವರ್ಸಸ್ ಮುಸ್ಲಿಮರು ಅಂತ ತಿರುಗಿಸ್ತಾರೆ. ದಟ್ಸ್ ಎ ಪ್ಲಾಟ್. ಈ ಪ್ಲಾಟ್ಗೆ ಸಿಗಾಕೋಬಾರ್ದು. ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಇದು ಆ ಪ್ಲಾಟ್ಗೆ ಸಿಗಾಕೋಕೂಡದು. ಇದು ಮದ್ದೂರು ಜನತೆಯ ಆಕ್ರೋಶ, ಇದ್ದೂರು ಮದ್ದೂರು ಜನತೆಯ ಭಾವನೆ. ಹಿಂದೂ ಪಂದು ಸಂದು ಸಂಘಟನೆ ಅಲ್ಲ ಇದು. ಅಲ್ಲ, ಇಲ್ದಿದ್ರೆ ಅಷ್ಟು ಜನ ಬರ್ತಿರ್ಲಿಲ್ಲ. ಹಾಗಾಗಿ ಇದು ಹಿಂದೂ ಸಂಘಟನೆ ಅಂತ ಹೇಳೋದೇ ತಪ್ಪು ಫಸ್ಟ್ ಆಫ್ ಆಲ್. ಎಸ್ ರೈಟ್. ಈ ಬಗ್ಗೆ ಹಲವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಲಾಠಿ ಚಾರ್ಜ್ ವೇಳೆ ಮಹಿಳೆಯೊಬ್ಬರಿಗೆ ಗಾಯವಾಯಿತು. ಅವರು ಹಣೆ ಚಚ್ಕೊಂಡು ಪೊಲೀಸರ ವಿರುದ್ಧ ಸಿಟ್ಟನ್ನು ಹೊರಹಾಕಿದ್ರು. ಬಳಿಕ ತಾಲೂಕು ಕಚೇರಿ ಮುತ್ತಿಗೆ ಹಾಕಲಿಕ್ಕೂ ಕೂಡ ಯತ್ನಿಸಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೆಲಕಾಲ ಭಾರಿ ಹೈಡ್ರಾಮಾ ಆಯಿತು. ಇನ್ನು ನಿಯಮ ಮೀರಿ DJ ಧ್ವನಿವರ್ಧಕ ಬಳಸಿದ್ದಕ್ಕೆ ಕೊಡಗಿನಲ್ಲಿ 64 ಮಂದಿ ಹಾಗೂ ಚಿಕ್ಕಮಗಳೂರಿನಲ್ಲಿ 2 ವಿರುದ್ಧ ಕೇಸ್. ಸಿಎಂ ಹೇಳ್ತಾರಂತೆ BJP ಜನರ ನೆಮ್ಮದಿ ಹಾಳು ಮಾಡ್ತಾ ಇದೆ ಅಂತ. ಹೇಗೆ? ಹೌ BJP ವಾಸ್ ನಾಟ್ ದೇರ್. ಇದ್ರ ಸೃಷ್ಟಿನೇ ಅವ್ರದ್ದು ಅಂತಿದ್ದಾರೆ ಸರ್. ಇದ್ರ ಸೃಷ್ಟಿನೇ ಅವ್ರದ್ದು ಅಂತ. ಈ 21 ಮುಸ್ಲಿಮರನ್ನ ಅರೆಸ್ಟ್ ಮಾಡಿರೋ ಸೃಷ್ಟಿ ಸಿದ್ದರಾಮಯ್ಯನ? ಸಿದ್ದರಾಮಯ್ಯನ ಮನೆಯಲ್ಲೇ ಕಾಫಿ ಕುಡಿದು ಹೋಗಿದ್ರಂತವ್ರು, ಹೊಡೆದವರು, ಇದನ್ನ ಕಿಚ್ಚ ಹಚ್ಚಿದವರು ಕಾಫಿ ಕುಡ್ಕೊಂಡು ಹೋಗಿದ್ರಂತಲ್ಲ ಮಧ್ಯಾಹ್ನ. ಅವರು ಹೇಗಿರುತ್ತೆ ಹಂಗಂದ್ರೆ? ಯು ಆರ್ ದ ಕ್ರಿಯೇಟರ್ ಆಫ್ ಇಟ್ 21. ದಟ್ಸ್ ಓಕೆನಾ? ಇಲ್ಲ, ಅದಿಲ್ಲ, 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 ಅದ್ರ ಬಗ್ಗೆ ಮಾತೇ ಆಡಲ್ಲ. ಅದು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅದು. ಹಾಗಾದ್ರೆ ಇದು ಹೆಂಗಾಗುತ್ತೆ? ದರಿದ್ರದ ರಾಜಕಾರಣದಿಂದ ಹೆಂಗಾಗಿರೋದು? ಕಚಡಗಳು ತಂದು ಎಲ್ಲರಿಗೂ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ ನಾನು, ಇದೊಂದು ಕಚಡ ಬುದ್ಧಿ ಆಗೋಗಿದೆ ನಮಗೆಲ್ಲರಿಗೂ. ನಾವು ಹಿಂಗೆ ಆಗಬಾರ್ದಿದ್ದು, ತಪ್ಪಿದು. ದಿಸ್ ಇಸ್ ವೆರಿ ಬ್ಯಾಡ್. ಚೀಫ್ ಮಿನಿಸ್ಟರ್ ಶುಡ್ ನಾಟ್ ಟೇಕ್ ಎ ಸ್ಟ್ಯಾಂಡ್ ಲೈಕ್ ದಿಸ್. ಹಿಂಗೆ ಮಾಡಿದಾಗ ಟೇಕ್ ಎ ಸ್ಟ್ಯಾಂಡ್ ಆಫ್ ಯಾರ ಮೇಲಾಗಿದ್ರು ಕ್ರಮ ತಗೊಂಡು ಫಸ್ಟ್ ಬಲಿ ಹಾಕಿ ಆಮೇಲೆ ನೋಡೋಣ ಅಂತ ಅಲ್ವಾ? ಏನಪ್ಪ. ಎಸ್, ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ರು ಕೂಡ, ಹಿಂದೂಗಳು ಮಾಡ್ಲಿ, ಮುಸಲ್ಮಾನರು ಮಾಡ್ಲಿ ಅಥವಾ ಎಡೆ ಮಾಡ್ಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಕ್ರಿಮಿನಲ್ನಿಂದ ಮಾಡ್ಲೇಬಾರ್ದು. ಕೋಮುವಾದದಿಂದ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪದೇ ಪದೇ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಕೋಮುಗಲಭೆ ಸೃಷ್ಟಿ ಯತ್ನದ ಭಾಗವಾಗಿ ಈ ಬುರುಡೆ ಎಲ್ಲ ತುಂಬ ಬಿಡಬೇಡಿಪ್ಪ ಸುಮ್ಮನೆ. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತಂತೆ ಕೋಮುಗಲಭೆ ಸೃಷ್ಟಿ? ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಯಾರು ಕೋಮುಗಲಭೆ ಸೃಷ್ಟಿ ಮಾಡಿದ್ದವರು? ಯಾರು ಕೋಮುಗಲಭೆ ಸೃಷ್ಟಿ ಮಾಡಿದವರು? 86, 87ರಲ್ಲಿ ನಿಮ್ಮ ಗನಂದಾರಿ ಮೈಸೂರು ಸಿಟಿನಲ್ಲಿ ಹೊತ್ತು ಉರಿತಲ್ಲ, AR ಶ್ರೀಧರನ್ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಹಾಕಿಸ್ಕೊಂಡಿದ್ರಲ್ಲ, ಅವಾಗ ಯಾರು ಅವಾಗ ಸೃಷ್ಟಿ ಮಾಡಿದ್ದು? ಅವಾಗ ಎಲ್ಲಿತ್ತು BJP? ಸುಮ್ಮನೆ ಹೊಡಿಬೇಡಿ ಎಲ್ಲರೂ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ.
ಇದನ್ನ ಮಾಡೋರ್ ಮಾನಸಿಕತೆ ಬಗ್ಗೆ ಪ್ರಶ್ನೆ ಮಾಡೋದು ಎಲ್ಲರೂ ಮಾಡಿರೋದೇ ಅದೇ ಕೆಲಸ ನೀವುಗಳು. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿಲ್ಲ, ಸರ್ಕಾರಗಳು. ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು. ಅವ್ರು ಹೇಳಿದ್ರು ನೆನ್ನೆ ಯಾವ್ದು ಅಮೋಸಿಟಿ ಮೇಲೆ ಕಟ್ಟಡದ ಮೇಲೆ ನಿಂತ್ಕೊಂಡು ಕಲ್ಲೋಡಿ ಅಂತ. ಯಾರೋ ಬಿಜೆಪಿ ಅವ್ರು ಫೋನ್ ಮಾಡಿ ಹೇಳಿದ್ರು, ನಾವು ಹಿಂಗೆ ಹೋಗ್ತಾ ಇರ್ತೀವಿ, ನೀ ಕಲ್ಲೊಡಿತೀಯಾ ಅಂತ ಹೇಳ್ಕೊಟ್ಟು ಮಾಡಿಸ್ತಾರೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಸಂಬಂಧಿತವಾಗಿ ಸಿಎಂ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾರೇ ಇರಲಿ ಈ ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಕೇಳಿದ್ದಾರೆ. ಮತ್ತು ಮದ್ದೂರು ಎಂಎಲ್ಎ ಎಲ್ಲೋ ಹೋದ್ರು ಅಂತ ಕೂಡ ಪ್ರಶ್ನೆ ಮಾಡಿದ್ರಂತೆ. ಇದು ಒಂದು ಪೂರ್ವ ನಿಯೋಜಿತ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ವ್ಯಾಖ್ಯಾನ. ಅಶೋಕ್ ಅವರೇ ಮಾಡಿಸಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ಹೆಂಗ್ ಸರ್? ಹೆಂಗೆ? ನಾನು ಸ್ವಲ್ಪ ಚಾಲ್ತಿಲಿರೋಣ ಅಂತ. ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ಸರ್ಕಾರಕ್ಕೆ ಮುಜುಗರ ಆಗುತ್ತಲ್ಲ ಸರ್? ಸರ್ಕಾರಕ್ಕೆ ಇಲ್ಲ, ಬರೀ ನಾಗಮಂಗಲದ ಮೇಲೆ ಬಂದಿತ್ತಲ್ಲ, ಅದಕ್ಕೆ ತಪ್ಪಿಸ್ಕೊಂಬಿಡೋಣ ಹೊಸ್ದಾಗಿ ಒಂದು ಹಾಕ್ಬಿಟ್ಟು ಅಂದ್ಬಿಟ್ಟು ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ಅಂದ್ಬಿಟ್ರೆ ಆಯ್ತು ಅಂದ್ರೆ ಆಯ್ತಪ್ಪ, ಪ್ರೂವ್ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಳ್ಳಿ ಅಷ್ಟೇ. ಪೂರ್ವ ನಿಯೋಜಿತ ಅಂತ ಒಪ್ಕೊಳ್ಳಿಕ್ಕೆ ಅಶೋಕ್ ಮಾಡಿಲ್ಲ. ಪೊಲಿಟಿಕಲ್ ಬೇರೆ. ಅಶೋಕ್ ಮಾಡಿದ್ದು, ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರ ಕುಮ್ಮಕ್ಕಿನಿಂದ ಮಣ್ಣು ತಿಂತಾ ಇದ್ರ ನಿಮ್ಮ ಚಲುವರಾಯಸ್ವಾಮಿ ಆ್ಯಂಡ್ ಗ್ಯಾಂಗು ಅಥವಾ ನಿಮ್ಮ ಪೊಲೀಸ್ ಆ್ಯಂಡ್ ಗ್ಯಾಂಗಿನ ಮಣ್ಣು ತಿಂತಾ ಇದ್ರ? ಅವ್ರ ಕುಮ್ಮಕ್ಕಿನಿಂದ, ಅವ್ರ ಕುಮ್ಮಕ್ಕೆ ನಿಮಗೆ ಗೊತ್ತಾಗಬೇಕಾಗಿತ್ತಲ್ಲ. ಹಂಗಾರೆ ಇವತ್ತು ಅಲ್ಲಿ ಗಲಾಟೆ ಮಾಡಿಸ್ತಾರೆ ಅಂತ ಅರಿವಾಗಬೇಕಿತ್ತಲ್ಲ. ಚಾಮರಾಜನಗರ ನಾಗಮಂಗಲದಲ್ಲಾದಾಗ ಏನು ತಿಂತ ಕೂತಿದ್ರಿ? ಎಲ್ಲ ಕಳಕ ಬೀಜ ತಿಂತಿದ್ರಾ? ಏನು ತಿಂತಿದ್ರಿ ಅವತ್ತು? ಹಂಗಾರೆ ಹೀಗಿದ್ರೆ ಅವರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಬೇಕು. ಅವಾಗೇನು ಹೇಳಬೇಕು? ದೆನ್ ಚಲುವರಾಯಸ್ವಾಮಿ ಶುಡ್ ನಾಟ್ ಸ್ಟೇ ಆಸ್ ಎ ಮಿನಿಸ್ಟರ್, ಶುಡ್ ರಿಸೈನ್ ಆ್ಯಂಡ್ ಗೆಟ್ ಔಟ್. ಯು ಫೇಲ್ಡ್ ಯುವರ್ ಡಿಸ್ಟ್ರಿಕ್ಟ್. ಹಂಗಾರೆ ನನ್ನ ಪ್ರಕಾರ ಚಲುವರಾಯಸ್ವಾಮಿನೇ ಮಾಡಿಸಿರೋದು ಇದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಹೊಳಿಬೇಕು. ಯಾಕಂದ್ರೆ ನಾಗಮಂಗಲದಲ್ಲೂ ಅವರೇ, ಇಲ್ಲೂ ಅವರೇ, ಎಲ್ಲ ಕಡೆ ಅವರಿಂದನೇ ಆಗ್ತಾ ಇರೋದು ಬೇರೆ ಎಲ್ಲೂ ಅಂತ ಅಂದ್ರೆ ಹೇಗಿರುತ್ತೆ? ಸುಮ್ಮನೆ ಬಾಯಿರುತ್ತೆ ಮೈಕ್ ಇರುತ್ತೆ ಅಂತ ಹೊಡಿಬೇಡಿ. ಯಾಕಾಗಿದೆ ಅಂತ ಕರೆಕ್ಟಾಗಿ ಕಂಡುಹಿಡೀರಿ, ಅದಕ್ಕೆ ಕ್ರಮ ತಗೊಳ್ಳಿ. ಅದಿಲ್ಲ ಅಂತಂದರೆ ಹೀಗೆ ಆಗೋದು.